ಬಿಟ್ಟಿಗೆ 20 ಕೆಜಿ ಸೇಮ್ ಅವಾಗ ಏನ್ ಆಹಾರ ತಿಂತಿದೆ ಅದಕ್ಕಿಂತ ಹೆಚ್ಚಾಗಿ ತಿಂತೀನಿ. ನಾನ್ ವೆಜ್ ಮುಟ್ಟಲ್ಲ ಇವಾಗ. ಕೆಲವೊಂದ್ ಬಾರಿ ತಿಂತೀನಿ, ಅದನ್ನ ನಮ್ ಜೊತೆಲಿ ಇರ್ತಕ್ಕಂಥ ಅಂತಾರೆ ನಾನ್ ವೆಜ್ ತಿಂತೀಯಾ, ನೀನೇನ್ ಅಧ್ಯಾತ್ಮ ಮಾಡ್ತೀಯಾ ಅಂತಾರೆ. ನಾನು ಹೇಳ್ತೀನಿ ನೋಡಪ್ಪ, ಇದು ಊಟದಾಗಿನಿಂದ ಬಂದಿರತಕ್ಕಂಥದ್ದು, ಸಡನ್ ಆಗಿ ಬಿಡಕ್ ಆಗಲ್ಲ. ಅಧ್ಯಾತ್ಮದಲ್ಲಿ ಇತ್ತು ಅಂತಂದ್ರೆ ಒಂದೊಂದ್ಸಲಿ ಮಾಡ್ಲೇಬೇಕಾಯ್ತದೆ. ಅದನ್ನೆಲ್ಲ ತಪ್ಪು ತಿಳ್ಕೊಂಬೇಡಿ. ಅದನ್ನೆಲ್ಲ ಏನು ಮಾಡಕ್ಕಲ್ಲ, ಅಂತಂತವ್ರು ತ್ಯಜಿಸ್ಬೇಕು. ಅದನ್ನ ಒಂದೇ ಸಲ ಬಿಡಕ್ ಆಗಲ್ಲ. ಅದನ್ನ ಅವಾಗೆಲ್ಲ ವಾರಕ್ಕೆ 2 ದಪ್ಪ ತಿಂತಿದ್ದಾನೆ, ಇವಾಗ 15 ದಿನಕ್ಕೆ ಒಂದಪ್ಪ, ತಿಂಗ್ಳಿಗೆ ಒಂದಪ್ಪ, ಇಲ್ಲ ಅಂತಂದ್ರೆ ತಿಂಗಳಲ್ಲಿ ಇಲ್ವೇ ಇಲ್ಲ. ಈ ರೀತಿ ಬಂದಿರೋದು ಬೆಟರ್ ಅಲ್ವಾ? ಮುಂದೆ ಹೋಯ್ತಾ ಹೋಯ್ತಾ ಅದನ್ನ ತ್ಯಜಿಸ್ತೀವಿ. ಮನೆಯಲ್ಲಿ ಅಂತಾರೆ ತಿನ್ನಿ, ಯಾಕೆ ನೀವೇನ್ ಲಿಂಗಾಯತರ ಇದ್ದೀರಾ? ನಾವು ಮನೆಗೆ ಏನ್ ತಂದ್ಕೊಡ್ಬೇಕು ಅದನ್ನೆಲ್ಲ ತಂದ್ಕೊಡ್ತೀನಿ ಅವ್ರಿಗೆ. ಈಗ ಮಾಡ್ತೀನಿ. ನಿಮ್ಗೆ ಅನೇಕ ಜನ ಸಾಧಕರು ಪ್ರಶ್ನೆ ಕೇಳಿದಾರಲ್ಲ, ಏನೇನಂತ ಪ್ರಶ್ನೆ ಕೇಳಿದಾರೆ? ಸುಮಾರು ಜನ ಸಾಧಕರು ಪ್ರಶ್ನೆ ಕೇಳ್ತಾರೆ ವೇಳೆ. ಮೊದಲನೇದಾಗಿ ಏನ್ ಹೇಳ್ತೀನಿ ಅಂತಂದ್ರೆ, ಈ ಸಾಧಕರು ಆಗ್ಬೋದು, ಸಾಧಕರು ಆಗಕ್ ಬರ್ತಾರಲ್ಲ, ಅವರ ಪತ್ನಿಯರಲ್ಲಿ ಒಂದು ಮನವಿ ಏನಂತಂದ್ರೆ, ಅವ್ರು ಯಾವ್ದೇ ರೀತಿ ಇಲ್ಲಿ ಗುರುಗಳ ಸನಿಹಕ್ಕೆ ಬಂದಿಡ್ಕೆ ಯಾರು ಸನ್ಯಾಸಿಗಳಾಗಲ್ಲ. ಹಂಗೆ ಯಾವುದೇ ರೀತಿ ಅನ್ಯತಾ ಭಾವಿಸ್ಬೇಡಿ.